ಹಂಗೆ ಹಾಕಿ ಹಾಕಿ ಏನು ತೊಂದರೆ ಇಲ್ಲ ಹಾಕಿ ಹಾಕ್ಬಿಡಿ. ಹಾಂ ರೂಮ್ ನಂಬರ್ ಬಂದು 6. ಇಲ್ಲೇ ದರ್ಶನ್ ಅವರು, ಸುಜನ್ ಅವರು ಎಲ್ಲರೂ ಬಂದು ಇಲ್ಲೇ ಊಟ ಮಾಡ್ತಾರಂತೆ. ತುಂಬ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಇಲ್ಲಿ ಬಂದು ಊಟ ಮಾಡಿದ್ದಾರೆ. ದರ್ಶನ್ ಅವರ ಪರ್ಮನೆಂಟ್ ಜಾಗನೇ ನಾವು ಕೂತಿರೋ ಜಾಗ. ಇದು ತವಾ ಫ್ರೈ ಹಾಕ? ಹ್ಞೂ ತವಾ ಇದು. ತಲೆ ಸಾಂಬಾರು ಕೊಡ್ತಾರೆ, ಹಿಂಗಿರುತ್ತೆ ತಲೆ ನೋಡಿ ನೀವು. ಹಿಂಗಿರುತ್ತೆ ಹಿಂಗಿರುತ್ತೆ. ಓಕೆ. ಅದನ್ನ ಯಾವುದು ತಲೆ? ಮೀನ್ ತಲೆ ಅಷ್ಟು ದೊಡ್ಡದು ಬರುತ್ತಾ? ಇದೆಲ್ಲ ಕಟ್ ಮಾಡ್ಕೊಳ್ಳಿ, ಇದು ಯಾರು ಹಾಕೋದಿಲ್ಲ ಯಾರು. ಇದು ಮೀನು. ಈಗ ಬನ್ನಿ ಅಲ್ಲಿ ಚುಚ್ತಾ ಇದೆಯಾ? ಇಲ್ಲ ಚುಚ್ಚಿಲ್ಲ, ಹಾಕಿದ್ದು ಸಾಂಬಾರು. ಓ ಹಂಗೆ ಇಲ್ಲಿ ತಿರುಗಿಸ್ತೀನಿ ಹಸಿ ಅಲ್ಲ, ಬೈಗೆ ಹಾಕಿ ಹಾಕೊಳ್ಳಿ. ಭಯ ಆಯ್ತೈತೆ ಫಸ್ಟ್ ಟೈಮ್. ಎಲ್ಲ ಇಲ್ಲಿ ಬಿದ್ದಿತ್ತು ನೋಡಿ ಸೈಡಲ್ಲ. ಈಗ ಇದನ್ನ ಬಿಡಿ, ಇದೆಲ್ಲ ತಕ್ಕೊಂಡು ಆಮೇಲೆ ಲಾಸ್ಟಿಗೆ ಇದೆಲ್ಲ ತಕ್ಕಂತೀನಿ. ಇದೆಲ್ಲ ತಕ್ಕಂತೀನಿ. ಇದೇನು ಎಲ್ಲ ವೇಸ್ಟ್ ಏನು ಬಿಡಬೇಡಿ, ಮೂಳೆ ಒಂದೇ ಸಾಕು. ವಿಡಿಯೋ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಂತೂ ಫುಲ್ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಮಣ್ಣಗದ್ದೆಯಲ್ಲಿದ್ದೀನಿ. ಶಿಸ್ತಾಗಿ ಶಿವಮೊಗ್ಗ ಎಲ್ಲ ಸೀರೀಸ್ ಮುಗಿಸ್ಕೊಂಡು ತೀರ್ಥಹಳ್ಳಿಗೆ ಹೋಗ್ತಿದ್ದೆ. ಮಧ್ಯದಲ್ಲಿ ಮಣ್ಣಗದ್ದೆಯಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಮಣ್ಣಗದ್ದೆ ಬಂದು ಫಿಶ್ಗೆ ತುಂಬಾ ಫೇಮಸ್ಸು. ಇಲ್ಲಿ ಲೋಕಲ್ ಅವ್ರನ್ನ ಕೇಳಿದ್ದಕ್ಕೆ 17ನೇ ಮೈಲಿರೋ ಭವಾನಿ ಹೋಟ್ಲಿಗೆ ಹೋಗಿ ಅಂತಂದರು. ಇಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ನಾವು ಕೂಡ ಟ್ರೈ ಮಾಡೋಣ ಅಂತಲೇ ಬಂದಿದ್ವಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರಂತೆ. ಹಾಗೆ ಯಾವಾಗಲೂ ಟ್ರೆಂಡಲ್ಲಿರೋ ದರ್ಶನ್ ಅವರು ಕೂಡ ಬಂದಿದ್ದಾರಂತೆ. ಈಗಂತೂ ಫುಲ್ಲು ಟ್ರೆಂಡಲ್ಲಿದ್ದಾರೆ. ಈಗಲ್ಲ, ಯಾವಾಗಲೂ ಟ್ರೆಂಡಲ್ಲಿರೋ ದರ್ಶನ್ ಅವರು 6ನೇ ಅವ್ರದ್ದು ಹಂಗೆ ಹೆಸರು ಹೇಳಿದ ತಕ್ಷಣವೇ ಬಂತು. ಒಬ್ಬರು ತೊಗೊಳ್ಳಿ, ಅವ್ರಿಗೆ ಮಾತಾಡಿ 2 ನಿಮಿಷ ಮಾಡ್ತೀನಿ ಅಂತೇಳಿ ಅವರು ಕೂಡ ಬರ್ತಾರಂತೆ. ಸೊ ನಾವು ಕೂಡ ಇಲ್ಲಿ ಫಿಶ್ಶು ತಲೆ ಹಾಗೂ ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಒಳಗಡೆ ಹೋಗಿ ಓನರ್ನ ಮಾತಾಡಿಸಿ ಹಾಗೂ ಫಿಶ್ಶು ಟ್ರೈ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗಿದೆ ಅಂತ. ಮನೆ ಒಳಗೋಣ. ಜನ ಬರೋ ಲೆವೆಲ್ಗೆ ಟಾಪ್ ಹೋಟ್ಲು. ಬರೋದೇ ಎಲ್ಲ ಸೆಲೆಬ್ರಿಟಿಗಳೇ ಜಾಸ್ತಿ, ಇಲ್ಲ ಅಫಿಷಿಯಲ್ಸ್ಗಳು ಜಾಸ್ತಿ ಬರೋದು. ಯಾರು ಬಂದಿದ್ದಾರೆ ಅಂತ ತಿಳ್ಕೊಬೋದಾ? ಬರ್ತಾರೆ. ದರ್ಶನ್ ದರ್ಶನ್ ಸುಮಾರು ಸಲ ಬಂದಿದ್ದಾರೆ. ದರ್ಶನ್ ಅವರು ತುಂಬ ಸತಿ ಬಂದವ್ರೆ. ಓಕೆ. ಸುಜನ್ ಮತ್ತೆ ಧಾರಾವಾಹಿಯರೆಲ್ಲ ಬರ್ತಾನೆ ಇರ್ತಾರೆ. ಅವ್ರ ಬಗ್ಗೆ ಬರೋದು ಹೋಗೋದೇ ಗೊತ್ತಾಗಲ್ಲ, ಹಂಗೆ ಬರ್ತಾರೆ ಹೋಗ್ತಾ ಇರ್ತಾರೆ. ಸರಿ ಅಣ್ಣ, ನಾವು ಹೋಗಿ ಟೇಸ್ಟ್ ಮಾಡ್ಕೊಬರ್ತೀವಿ. ಮಾಡ್ಕೊಂಡು ಅಣ್ಣ ಉಂಡಾಡಿಗುಂಡ ಅಂತ ಪೇಜು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲದರಲ್ಲಿ. ಅಯ್ಯೋ, ನೋ ಎಂಟ್ರಿ, ಸ್ಟಾಫ್ ಓನ್ಲಿ. ಬನ್ನಿ. ನೀವ್ಯಾಕೆ ಹೋಗ್ತಿದ್ದೀರ ಅಲ್ಲಿ? ದರ್ಶನ್ ಅವ್ರು ಕೂತಿರೋ ಜಾಗ ಯಾವುದು ಅಂತ ಹೇಳ್ಬೇಕು. ಯಾವ ರೂಮಲ್ಲಿ ಕೂತ್ಕೋತಾ ಇದ್ದಾರೆ ದರ್ಶನ್ ಅವರು? ದರ್ಶನ್ ಅವರು ರೂಮ್ ನಂಬರ್ 6. ಅದೆಲ್ಲ ಬೇಕಾ? ಈ ಕಡೆ ದರ್ಶನ್ ಕುತ್ಕೊಂತ ಇದ್ರು, ಈ ಕಡೆ ನಾಗರಾಜ್ ಅವ್ರು ಕುತ್ಕೊಂತ ಇದ್ರು. ನೀವು ಮಣ್ಣಗದ್ದೆಗೆ ಬಂದಿದ್ದೀರಾ? ಆಕ್ಚುಲಿ ಭವಾನಿ ಹೋಟೆಲ್ಗೆ ತುಂಬಾ ಸತಿ ಬಂದಿದ್ದೀನಿ. ಇಲ್ಲಿ ನನಗೆ ಏನಿಷ್ಟ ಅಂತ ಹೇಳಿದ್ರೆ ಇವ್ರು ಮಾಡುವಂತ ತವಾ ಫ್ರೈ ಆಗಿರ್ಬೋದು. ಮೇನಿನ ತವಾ ಫ್ರೈ ಮಾಡ್ತಾರೆ, ಕಾಟ್ಲಾ ತವಾ ಫ್ರೈ, ಅದು ಚೆನ್ನಾಗಿರುತ್ತೆ. ಆದ್ಮೇಲೆ ಇವ್ರು ಚಟ್ನಿ ಕೊಡ್ತಾರೆ, ಅದು ತುಂಬಾ ಇಷ್ಟ ನನಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ರಮೇಶ್ ಅಂತ. ಸರ್ ಹೋಟ್ಲ್ ಹೆಸರು ಹಂಗೆ ಹೇಳ್ಬಿಡಿ. ಭವಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಯಾವಾಗ ಶುರು ಮಾಡಿದ್ದು? ನಮ್ಮದು 28 ಇಯರ್ಸ್ ಆಯಿತು. 28 ಇಯರ್ಸ್ ಆಯಿತು. 1997 ಶುರು ಮಾಡಿದ್ದು. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಫಿಶಲ್ಲಿ ಒಂದು 7-8 ವೆರೈಟಿ ಇರುತ್ತೆ. 7-8 ವೆರೈಟಿ. ಮತ್ತು ಚಿಕನ್ನು, ಸಂಡೇ ಮಟನ್. ಮತ್ತು ವೆರೈಟಿ ಫಿಶ್ ಡೈಲಿ ಏನು ಸಿಗುತ್ತೆ ಅದನ್ನು ಮಾಡ್ತಾ ಇರ್ತೀವಿ. ನೀವು ಎಲ್ಲಿಂದ ತರ್ತೀರಾ ಫಿಶ್ನ? ತುಂಗಾ ಮತ್ತು ಭದ್ರಾ 2 ಡ್ಯಾಮಿಂದ ಬರುತ್ತೆ. ಡ್ಯಾಮಿಂದ ಬರುತ್ತೆ. ಅಂದರೆ ನೀವು ಮೀನುಗಾರ ಹತ್ರ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಅವರಿಂದ ನಾವು ತೊಗೊಂಡು ಬರೋದು. ಪ್ರೈಸಸ್ ಏನು ಬರುತ್ತೆ? ಯಾವ ಥರ ಪ್ರೈಸಸ್? ಸ್ಟಾರ್ಟಿಂಗು ಒಂದು 200 ಇಂದ ಸ್ಟಾರ್ಟ್ ಆಗುತ್ತೆ. 200 ಇಂದ 400 ವರೆಗೂ ಫಿಶ್ ಕಿಲೋ ಸಿಗುತ್ತೆ. 1 ಕಿಲೋಗೆ. ನಿಮ್ಮ ತಲೆ ಫೇಮಸ್ ಅಂತ ನಾವೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು. ಅಂದರೆ ನೀವು ರಾ ಫಿಶ್ ತೊಗೊಬರ್ತೀರಾ, ಕ್ಲೀನ್ ಮಾಡಿ ಆಮೇಲೆ ಮಾಡೋದು? ಕ್ಲೀನ್ ಮಾಡಿ ನಾವೇ ಕಟಿಂಗ್ಸ್ ಮಾಡಿ, ಮಸಾಲ ನಾವೇ ಹೋಮ್ ಮೇಡ್ ಮಸಾಲ ಯಾವುದನ್ನು ಉಪಯೋಗಿಸಲ್ಲ. ಹಾಗಾಗಿ ನ್ಯಾಚುರಲ್ ಸಿಗುತ್ತೆ ಅಂದ್ಬಿಟ್ಟು ನಮ್ಮದು ಬಿಸ್ನೆಸ್ಸು ಚೆನ್ನಾಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಊಟಕ್ಕೆ ಬಂದವರು. ನಿಮ್ಮಲ್ಲಿ ತಲೆ ಫೇಮಸ್ ಅಂತ ಕೇಳಿದ್ರೆ? ತಲೆನೂ ಸಿಗುತ್ತೆ. ಫಿಶ್ ತವಾ ಫೇಮಸ್ ನಮ್ಮಲ್ಲಿ. ತವಾ ಫೇಮಸ್. ಫಿಶ್ ತವಾ
ಫಿಶ್ ತವ ಅದು ಎಷ್ಟು, ಅದು ಸ್ಟಾರ್ಟಿಂಗ್ ಏನು ಸರ್? ಅದು 150 ಸ್ಟಾರ್ಟ್ ಆಗುತ್ತೆ. 150 250 300ವರೆಗೂ ಇರುತ್ತೆ. ಫಿಶಲ್ಲಿ 6 ರಿಂದ 7 ಐಟಮ್ ಅಂದ್ರಲ್ಲ, ಅಂದರೆ ಯಾವ ಐಟಮ್ ಅಂತ? ಫಿಶ್ ಚಿಲ್ಲಿ ಅಂತೇಳಿ, ಫಿಶ್ ಕಬಾಬು, ಫಿಶ್ ತವಾ, ರವಾ ಫಿಶು, ಫಿಶ್ ಮಸಾಲ, ಫಿಶ್ ಹೆಡ್ಡು, ಈಗ ವೆರೈಟಿ ಇರ್ತವೆ. ಮತ್ತು ಅಕ್ಕಿ ರೊಟ್ಟಿ ಕೊಡ್ತೇವೆ. ಅಕ್ಕಿ ರೊಟ್ಟಿ. ಮತ್ತು ಏನಾದ್ರು ಬೇರೆ ಇದ್ದರೆ ಕಡುಬು ಸಿಗುತ್ತೆ. ಮತ್ತು ವೈಟ್ ರೈಸ್ ಅಂದರೆ ನಿಮ್ಮ ಹತ್ರ ಸಿಗೋದು ಫಿಶ್ಶು, ಚಿಕನ್ನು, ಮಟನು. ಬಟ್ ಫಿಶ್ ನಿಮ್ಗೆ ಇದಂದರೆ ನಿಮ್ಮ ಅಕ್ಕಿ ರೊಟ್ಟಿ, ರೈಸು, ಕಡುಬು. ಅಂದರೆ ಕಡುಬು ರೇರು. ಭಾನುವಾರದ ಬಂದರೆ ಬಿರಿಯಾನಿ ಇರುತ್ತಾ? ಇಲ್ಲ ಬಿರಿಯಾನಿ ಮಾಡ್ತೀವಿ, ಆರ್ಡ್ರ್ ಇದ್ರೆ ಮಾತ್ರ ಮಾಡ್ಕೊಡ್ತೀವಿ. ಅಂದರೆ ಮಟನ್ ಚಾಪ್ಸ್ ಮಾಡ್ತೀವಿ. ಮಟನ್ ಚಾಪ್ಸ್ ಅಷ್ಟೇ. ನಾರ್ಮಲ್ ಅಂದರೆ ಫಿಶ್ ನಿಮ್ಮ ಹತ್ರ ಜಾಸ್ತಿ. ಟೈಮಿಂಗ್ಸ್ ಸರ್? ನಮ್ಮದು 12 ರಿಂದ 6 o'clock. 12 ರಿಂದ 6 o'clockವರೆಗೂ ಇರುತ್ತೆ. ಈವ್ನಿಂಗು ಯಾವ್ದಾದ್ರು ಫೋನ್ಗೀನು ಆರ್ಡ್ರ್ ಮಾಡಿದರೆ ಮಾತ್ರ ಈವ್ನಿಂಗ್ ಕೊಡ್ತೀವಿ. ಇದು ಸರ್ ಲೊಕೇಶನ್ ಒಂಚೂರು ಹೇಳ್ಬಿಡಿ ಸರ್. ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಈಗ ಮಂಡಗದ್ದೆಯಿಂದ ಶಿವಮೊಗ್ಗದಿಂದ ಹೊರಟ್ರೆ 27 ಕಿಲೋಮೀಟ್ರು. ಇದು ಮಂಡಗದ್ದೆ. ಆಮೇಲೆ 17 ಮೈಲ್ ಅಂತ. 17 ಮೈಲ್ ಇಲ್ಲಿ ಬಂದರೆ ಸಿಗುತ್ತೆ. ಇಲ್ಲಿ ಬಂದರೆ. ಥ್ಯಾಂಕ್ ಯು ಸರ್. ನಾನು ಫಿಶ್ ಹೆಡ್ನ ಟ್ರೈ ಮಾಡೋಣ ಅಂತಿದ್ದೀನಿ, ಫಿಶ್ ತಲೆ ಟ್ರೈ ಮಾಡೋಣ ಅಂತ ಇದ್ದೀನಿ, ಮತ್ತು ತವಾನ ಟ್ರೈ ಮಾಡೋಣ ಅಂತಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓನರ್ನ ಮಾತಾಡ್ಸಿದ್ದು, ಕಿಚನು ನಿಮಗೆ ತೋರಿಸ್ದು. ಈ ರೇಂಜ್ ತಲೆ ನೋಡಿ ನಾನೇ ಶಾಕ್ ಆದೆ. ಪಾಪ ನಮ್ಮ ಶಿವಮೊಗ್ಗ ಬ್ಲಾಗರ್ ಅಶ್ವಿನ್ ಅವರು ಕೂಡ ಹೇಳಿದ್ರು, ಬ್ರೋ ಈ ಸೈಜಲ್ಲಿ ಸಿಗುತ್ತೆ. ನಾನು ಅವ್ರಿಗೆ ತಮಾಷೆ ಮಾಡಿದೆ, ಈ ಸೈಜ್ ಇಷ್ಟ ಅಂತ. ಅಲ್ಲೋದ್ಮೇಲೆ ನಾನು ನೋಡಿ ಶಾಕ್ ಆದೆ. ಈಗ ನಾನು ತರಿಸ್ಕೊಂಡಿದ್ದೀನಿ. ಏನೇನೆಂದರೆ ಫಿಶ್ ತಲೆ ಇದೆ, ಇನ್ನು ತವಾ ಫ್ರೈ ಒಂದಿದೆ, ಮತ್ತು ಅಕ್ಕಿ ರೊಟ್ಟಿ ಕೊಡ್ತಾರೆ, ಇದಕ್ಕೆ ಫಿಶ್ ಸಾಂಬಾರು ಕೊಡ್ತಾರೆ, ಆಮೇಲೆ ಚಟ್ನಿ ಕೊಡ್ತಾರೆ, ಆಮೇಲೆ ಮೊಸರು ಕೂಡ ಕೊಡ್ತಾರೆ. ಮೊಸರು ಹೇಳಿದ್ದೀನಿ, ತೊಗೊಂಬಂದು ಕೊಡ್ತಾರೆ, ಅದು ಮಿಸ್ ಆಗಿತ್ತು. ಇನ್ನು ಟೇಸ್ಟ್ ಮಾಡೋದೊಂದೇ ಬಾಕಿ. ನಾನು ನೋಡಿ ಬಾಯಲ್ಲಿ ಹಂಗೆ ನೀರು ಬರ್ತಿದೆ. ಅಲ್ಲಿ ಮಾಡ್ಬೇಕಾದ್ರೆ ಈ ರೇಂಜ್ ಸೈಜಲ್ಲಿ ಅದು ಇನ್ನೊಂದೇನೆಂದರೆ ಇಲ್ಲೆಲ್ಲ ಮಾಡೋದು ಲೇಡೀಸೇ. ಸೊ ಇದೆಷ್ಟು ವರ್ಷ ನಾನು ಮರ್ತೋಗ್ಬಿಟ್ಟೆ, ಹೇಳ್ತೇನೆ ರೀ. ಮತ್ತು ಇನ್ನೊಂದು ಏನು ಅಂತಂದರೆ, ನಾವು ಕೂತಿರೋದು ಇಲ್ಲಿ ದರ್ಶನ್ ಅವರು ಬರ್ತಿದ್ರು. ಸೊ ಅದೇ ರೂಮಲ್ಲೇ ಕೂತಿದ್ವಿ. ಇದು ರೂಮ್ ನಂಬರ್ ಬಂದು 6. ಇಲ್ಲೇ ದರ್ಶನ್ ಅವರು, ಸುಜನ್ ಅವರು ಎಲ್ಲರೂ ಬಂದು ಇಲ್ಲೇ ಊಟ ಮಾಡ್ತಾರಂತೆ. ತುಂಬ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಇಲ್ಲಿ ಬಂದು ಊಟ ಮಾಡಿದ್ದಾರೆ. ದರ್ಶನ್ ಅವರ ಪರ್ಮನೆಂಟ್ ಜಾಗನೇ ನಾವು ಕೂತಿರೋ ಜಾಗ. ಅವ್ರು ಆ ಕಡೆ ಕೂತ್ಕೋತಿದ್ರು, ಈ ಕಡೆ ಕೂತ್ಕೋತಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ದರ್ಶನ್ ಅವ್ರು ಕೂತ್ಕೋತಿರೋ ಜಾಗಕ್ಕೆ ಬಂದಿದ್ದೀವಿ. ಅಂದರೆ ರೂಮ್ ನಂಬರ್ 6. ಇಲ್ಲಿ ಅವ್ರಿಗೆ ಫಿಶ್ ತಲೆ ತುಂಬಾ ಇಷ್ಟ ಅಂತೆ. ಈ ಕಡೆ ಬಂದಾಗೆಲ್ಲ ಇಲ್ಲಿ ಬರ್ತಾಯಿದ್ರು. ಸೊ ಇವಾಗ ಟ್ರೈ ಮಾಡೋಣ ಅಲ್ಲ, ಯಾವ್ದನ್ನ ಟ್ರೈ ಮಾಡೋಣ? ಫಿಶ್ ತಲೆ ಟ್ರೈ ಮಾಡೋಣ ಬನ್ನಿ. ಬೈಕೋಬೇಡಿ, ಫಿಶ್ ತಲೆ ನಾನು ಅಷ್ಟು ಇಷ್ಟಪಡಲ್ಲ. ಇಲ್ಲಿ ಫೇಮಸ್ ಆಗಿದೆಯಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಘಟ ಹೆಂಗಿದೆ. ಹಾ ಯೋಪ್ಪ, ಹಿಂಗೈತೆ. ತಿನ್ನೋಣ ಬನ್ನಿ. ತಿನ್ನೋಣ ಅಂತ ಕೇಳಿದ್ದು ನಾನು ಜನಗಳನ್ನ, ನಿಮ್ಮನ್ನು ಕೇಳೋದನ್ನ. ಮುಳ್ಳಿಲ್ಲ. ತಿನ್ನೋಣ. ತುಂಬ ಚೆನ್ನಾಗಿದೆ. ಯೂಶಲಿ ಬಂದಿದ್ದು ಕಾಟ್ಲಾ ಮೀನಲ್ಲ, ಕಾಟ್ಲಾ ಮೀನು. ಹೆಂಗೆ ಅಂತಂದರೆ ಇಲ್ಲೇ ನಿಮಗೆ ಬ್ಯಾಕ್ ವಾಟರ್ ಇರೋದ್ರಿಂದ ಇಲ್ಲೇ ನಿಮಗೆ ಫಿಶ್ ಸಿಗುತ್ತೆ. ಸೊ ಇವರು ಪರ್ಚೇಸ್ ಮಾಡ್ತಾರೆ, ಫಿಶ್ ಹಿಡಿಯೋರೇ ಬೇರೆ. ಇವರು ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿ ಇಲ್ಲಿ ತೊಗೊಬಂದು ಫಿಶ್ ಸಾಂಬಾರನ್ನ ಮಾಡ್ತಾರೆ. ಈ ಮಣ್ಣಗದ್ದೆ ಬಂದು ಫಿಶ್ಗೆ ತುಂಬಾ ಫೇಮಸ್ಸು. ಯಾವರು? ಗಾಜ್ನೂರಲ್ಲ? ಹಾಂ ಆಯ್ತಲ್ಲ. ಫಿಶ್ ತಲೆ ಟ್ರೈ ಮಾಡಿದ್ದಾಯ್ತಲ್ಲ. ಫುಲ್ ಖಾಲಿ ಮಾಡಬೇಕು. ಒಂಚೂರು ಟೇಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ಖಾಲಿ ಮಾಡ್ತೀನಿ, ಯಾಕಂದ್ರೆ ಇಷ್ಟು ಐಟಮ್ ಇದೆ. ಸೊ ನೆಕ್ಸ್ಟು ಸೈಡ್ಗಿಟ್ಟು ತವಾ ಫ್ರೈನ ತೊಗೋತೀನಿ. ಇದು ಕಾಟ್ಲಾನೇನಾ? ಇದು ಕಾಟ್ಲಾನೆ. ನಿಮ್ಮೆಹಣ್ಣು, ಕಾಟ್ಲಾ ಮತ್ತು ಗೌರಿ. ಸೊ ಹೂವು ಬಂದಂಗೆ ಬರ್ತಿದೆ. ಮುಳ್ಳಿದೆ, ನೋಡ್ಕೊಂಡು ತಿನ್ನಬೇಕು. ಇದು ಇನ್ನೊಂದೇನು ಅಂತಂದರೆ ಇವು ಮಸಾಲೆ ಎಲ್ಲ ಇವ್ರದ್ದೇ ಓನ್ ಮಸಾಲ. ಅವ್ರು ಆಗಲೇ ಹೇಳಿದ್ರು ನಮ್ಮದೇ ಕೈ ಮಸಾಲ ಅಂತ. ಸೊ ಈ ಕಡೆ ಕೈ ಮಸಾಲ ಅಂತಂದರೆ ಇವ್ರದ್ದು ಓನ್ ಮಸಾಲ ಅಂತ. ಹೂವು ಇದ್ದಂಗಿದೆ, ಅದೇ ಹುಷಾರಾಗಿ ತಿನ್ನಬೇಕು. ಮುಳ್ಳು ಲೈಟಾಗಿರುತ್ತೆ, ಬಟ್ ಇನ್ನೊಂದು ತವ ಅಲ್ವಾ, ಹಾಕಾಗಿದ್ರೆ ಹುಳ ಇದಾಗುತ್ತೆ. ಬಟ್ ಆದರೂ ತಿನ್ನೋದು ನೋಡ್ಕೊಂಡು ತಿನ್ನಬೇಕು ಅಷ್ಟೇ. ಇದು 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೈಜ್ ಮೇಲೆ ಹೋಗ್ತಾ ಇದಾಗುತ್ತೆ. ತಲೆ ಬಂದು 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿಜವಾಗ್ಲೂ ಮಸಾಲೆ ಫ್ಲೇವರ್ ಅಂತ ತುಂಬಾ ಚೆನ್ನಾಗಿದೆ, ಸ್ಪೈಸಿ ಆಗಿದೆ. ಬಾಯಿಗೆ ಹೋಗ್ತಾ ಆ ನಾಲ್ಗೆ ಬಿದ್ದಂಗೆ ನಿಮಗೆ ಅಗೀತಾ ಆ ಫ್ಲೇವರನ್ನ ನೀವು ಎಂಜಾಯ್ ಮಾಡಬೇಕು. ಆವಾಗಲೇ ಇದು ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆ. ಲಿಟ್ರಲಿ ವೀಡಿಯೋದಲ್ಲಿ ಅಂದರೆ ಇವಾಗ ಫುಲ್ ಖಾಲಿ ಮಾಡೇ ಬಿಡ್ತಿದ್ದೆ. ಆದರೆ ಏನು ಮಾಡೋದು, ಇನ್ನೊಂದು ಐಟಮ್ ಐತೆ, ಅದನ್ನು ಟ್ರೈ ಮಾಡಿಬಿಡೋಣ. ಆಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ಬೋದು. ನೆಕ್ಸ್ಟು ಈ ಅಕ್ಕಿ ರೊಟ್ಟಿ ಕೊಡ್ತಾರೆ. ಅಕ್ಕಿ ರೊಟ್ಟಿಗೆ
ನಿಮಗೆ ಫಿಶ್ ಸಾಂಬಾರು ಕೊಡ್ತಾರೆ. ಇದರಲ್ಲಿ ನಿಮಗೆ ತಲೆ ಎಲ್ಲ ಬೇರೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇರೆ ಪಾರ್ಟ್ಸ್ ಇರುತ್ತೆ. ಅಂದರೆ ಸೈಜಲ್ಲಿ ಸಣ್ಣ ಇರುವ ಮೀನನ್ನು ಮಾಡ್ಕೊಂಡು ಅದೇ ಮೀನು ಸೈಜು ಚಿಕ್ಕ ಮೀನುಗಳು ಇರ್ತಾವಲ್ಲ ಅದು. ಮತ್ತು ಇದರಲ್ಲೂ ನಿಮಗೆ ತಲೆಗಳು ಸಿಗ್ಬೋದು, ಅದು ಚಿಕ್ಕ ತಲೆಗಳು ಸಿಗುತ್ತೆ. ಬಾಯಲ್ಲಿ ಹಿಂಗೆ ಎತ್ತೆ ಹಿಂಗಂದ ಹುಳಿ ಹಾಗೆ ತುಂಬಾ ಚೆನ್ನಾಗಿದೆ. ಲೈಟಾಗಿ ಹುಳಿ, ಅಕ್ಕಿ ರೊಟ್ಟಿ, ಇನ್ನು ಚಟ್ನಿ ಜೊತೆನೂ ಇದೆ. ಬಟ್ ತುಂಬ ಅದ್ಭುತವಾಗಿದೆ. ನಾನು ತಿಂದಿರೋದ್ರಲ್ಲೇ ಒನ್ ಆಫ್ ದ ಬೆಸ್ಟು ಫಿಶ್ ಸಾಂಬಾರು ಅಂದರೆ ತಪ್ಪಾಗಲ್ಲ. ಇನ್ನೊಂದು ಟ್ರೈ ಮಾಡಿದ್ದೆ, ಅದು ಬಂದು ಇದರ ಹತ್ರ ಹುಬ್ಳಿ ಹತ್ರ ಕೋಲಾರ ಅಂತ. ಅದು ಬೇರೆ ಫ್ಲೇವರು, ಬಟ್ ಇದು ಬೇರೆ ಫ್ಲೇವರು. ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಮಿಸ್ ಮಾಡದೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಈ ಕಡೆ ಬಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಬಂದು ಟ್ರೈ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಅದರಲ್ಲೂ ಫಿಶ್ ತಲೆ ಮತ್ತು ಆ ತವಾ ಫ್ರೈ ಟ್ರೈ ಮಾಡಿ. ನಾನೇ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ರೇಂಜಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಬಂದರೆ ಎಂಜಾಯ್ ಮಾಡ್ಕೊಂಡು ತಿಂತೀರಾ, ಅದಂತೂ ಪಕ್ಕ. ಇನ್ನೇನು ಎಲ್ಲ ಟ್ರೈ ಮಾಡಿದ್ದಾಯಿತು. ನನಗಂತೂ ಸಖತ್ ಇಷ್ಟ ಆಯಿತು. ಓನರ್ನೂ ಮಾತಾಡ್ಸಿದ್ದಾಯಿತು, ಯಾವ ಜಾಗ ಅಂತ ಹೇಳಿದ್ದಾಯಿತು, ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ, ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ಗುಂಡನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ. ಆದಷ್ಟು ಕರ್ನಾಟಕನ ಸುತ್ತಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಫುಡ್ಗಳು ಸಿಗುತ್ತೋ ತೋರಿಸ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡ್ತಾ ಇರಿ. ಈಗ ಮುಂದಿನ ವಿಡಿಯೋ ಸಿಗೋಣ. ಟಾಟಾ, ಬಾಯ್ ಬಾಯ್.